ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆನೇ ತಿಂಡಿಗೆ ಅಂತ ಹೇಳಿ ಎಣ್ಣೆ ಬದನೆಕಾಯಿ ಗ್ರೇವಿಯನ್ನು ಮಾಡಿಕೊಂಡು ಚಪಾತಿಯನ್ನು ಮಾಡ್ಕೊಳ್ತಿದ್ದೆ. ನಾನಿವತ್ತು ಎಣ್ಣೆ ಬದನೆಕಾಯಿ ಗ್ರೇವಿಯನ್ನು ಕುಕ್ಕರಲ್ಲೇ ಮಾಡಿಕೊಂಡೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಕಡಿಮೆ ಸಮಯದಲ್ಲಿ ಆಗಿಬಿಡುತ್ತೆ. ಪಾತ್ರೆಲಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ಮಕ್ಕಳನ್ನಿಬ್ಬರನ್ನೂ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದು ಇವತ್ತು ನಮ್ಮ ಚಿಕ್ಕಮ್ಮನ ಮಗಳು ಪಾಪುದು ನಾಮಕರಣ ಇತ್ತು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ನಾನು ಹೋಗೋಷ್ಟೊತ್ತಿಗೆ ತಿಂಡಿ ಮನೆ ಕೆಲಸ ಜೊತೆಗೆ ಅಡುಗೆನೂ ಸಹ ಮಾಡಿಟ್ಟು ಹೋಗ್ತೀನಿ. ಯಾಕೆ ಅಂದರೆ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆದರೂ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಹೋಗಿ ಬಂದಮೇಲೆ ಸ್ವಲ್ಪ ಟಯರ್ಡ್ ಆದರೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮೊದಲೇ ಮಾಡಿಟ್ಟು ಹೋಗ್ಬಿಡ್ತೀನಿ. ಬಂದು ಅದಕ್ಕೆ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊಳ್ಬೋದು. ಹಾಗೆ ಹೋಗೋಷ್ಟೊತ್ತಿಗೆ ನಾಮಕರಣ ಸಹ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು ನಾಮಕರಣ. ಪಾಪುಗೆ ಋಷಭ್ ಗೌಡ ಅಂತ ಹೆಸರಿಟ್ಟಿದ್ದಾರೆ. ಪಾಪು ಅಂತೂ ತುಂಬಾ ಮುದ್ದಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಮುದ್ದಾಗಿದೆ ಅಂತ. ತುಂಬಾ ಕ್ಯೂಟಾಗಿತ್ತು ಪಾಪು. ಹಾಗೆ ನಾಮಕರಣದಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಎಲ್ಲ ಇದ್ದರು. ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ದಿವಸ ಆಗಿತ್ತು. ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದೆ. ಇದಾಗಿತ್ತು ನನ್ನ ಇವತ್ತಿನ ದಿನ. ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ವಾಪಸ್ಸಾದೆ.